ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಾಗರ ಪಂಚಮಿ ಹಬ್ಬದ ಇನ್ನೊಂದು ವಿಶೇಷನ ನಾನು ನಿಮ್ಮ ಮುಂದೆ ತಂದಿದ್ದೀನಿ. ಅದು ಏನಪ್ಪ ಅಂತಂದರೆ ಕೂರ್ಗಿ ಪೂಜೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ರೀತಿ ಪೂಜೆ ಮಾಡ್ತಾರೆ. ಎರಡನೇ ದಿನ ಅಂದರೆ ಒಂದನೇ ದಿನ ಅಲ್ಲ, ಎರಡನೇ ದಿನ ನಾಗರ ಪಂಚಮಿ ಎರಡನೇ ದಿನ ಪ್ರತಿಯೊಂದು ರೈತ ಮನೆಯಲ್ಲೂ ಈ ರೀತಿಯಾದಂತಹ ಪೂಜೆ ಮಾಡ್ತಾರೆ. ಕೂರ್ಗಿಯನ್ನು ದೇವಿಯ ಸ್ವರೂಪ. ನಾವು ರೈತರಾಗಿರೋದ್ರಿಂದ ದೇವಿಯನ್ನು ನಾವು ಕೂರ್ಗಿಯಲ್ಲಿ ಕಾಣ್ತೀವಿ. ಇದು ನಮ್ಮ ಹಿರಿಯರಿಂದ ಬಂದಂಥ ಪದ್ಧತಿ. ಹಾಲುಂಡು ಹೋಗೆ ನಾಗಮ್ಮ, ಹಾಲು ಕೀರುಂಡು ಹೋಗೆ ನಾಗಮ್ಮ. ಕಲ್ಲು ನಾಗದೇವತೆಯನ್ನು ಆರಾಧಿಸುವುದಲ್ಲದೆ ಮತ್ತು ಇನ್ನು ಮನೆಯಲ್ಲೂ ಸಹ ನಾಗಪ್ಪನ ಮಾಡಿಕೊಂಡು ಅದಕ್ಕೆ ಹಾಲು ಎರೆಯೋದು, ಈ ರೀತಿಯಾದಂಥ ಪೂಜೆ ನಮ್ಮ ಮನೇಲಿ ನಡೀತಾ ಇರ್ತೈತಿ. ನಿಮ್ಮ ಕಡೆ ಎಲ್ಲ ಯಾವ ರೀತಿ ನಾಗಪ್ಪನ ಹಾಲು ಎರೆಯೋದು ಮಾಡ್ತೀರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಕೂರ್ಗಿ. ಈ ಕೂರ್ಗಿಯನ್ನು ಎರಡನೇ ದಿನ ಈ ರೀತಿ ಕುಂಡ್ರಿಸಿ ಸೀರೆ ಉಡಿಸಿ ಅಲಂಕಾರ ಮಾಡಿ ದೇವರ ಸ್ವರೂಪವಾಗಿ ನೋಡ್ತೀವಿ ನಾವು. ಕೂರ್ಗಿ ಅಂದ್ರೆ ಬರೇ ಕಟ್ಗಿದು ಅಥವಾ ಕಬ್ಬಿಣದ್ದು ಉಪಕರಣ ಅಲ್ರಿ, ಅದು ನಮ್ಮ ರೈತರಿಗೆ ಜೀವದಾತ. ಭೂಮಿಗೆ ಬೀಜ ಬಿತ್ತೋ ಮೂಲಕ ನಮ್ಮ ರೈತರಿಗೆ ಬೆಳೆ ಕೊಡುವಂತಹ ಮಹಾಲಕ್ಷ್ಮಿ ಅದು. ಹೀಗಾಗಿ ಪಂಚಮಿ ಹಬ್ಬದಾಗ ಕೂರ್ಗಿಗೆ ಸೀರೆ ಬೆಳೆಸಿ ಬಳೆ ತೊಡಿಸಿ ದೇವಿಯಂತೆ ಪೂಜಿಸಿ ಕೃತಜ್ಞತೆನ ಸಲ್ಲಿಸ್ತೀವಿ ರೈತರೆಲ್ಲರೂ. ನಮ್ಮ ಕಡೆ ಎಲ್ಲ ರೈತರು ಕೂಡ ಈ ರೀತಿಯಾದಂಥ ಪದ್ಧತಿನ ಪಾಲಿಸ್ಕೊಂಡು ಹೋಗ್ತಾರೆ. ಇವತ್ತು ಕುಚ್ಚುಗಡುಬು ಮತ್ತು ಅನ್ನ ಮತ್ತು ಅಕ್ಕಿ ಉಗ್ಗಿನ ದೇವ್ರಿಗೆ ಎಡೆ ಹಿಡಿತೀವಿ. ಕೂರ್ಗ್ಯವನ್ನ ನಾವು ಈ ರೀತಿ ಆರಾಧಿಸ್ತೀವಿ. ಬಿತ್ತುವ ಕೂರ್ಗಿಯೇ ನಮಗೆ ಅನ್ನಪೂರ್ಣೇಶ್ವರಿ. ಸೀರೆ ಉಡಿಸಿ ಶೃಂಗರಿಸಿ ನಿನ್ನನ್ನು ಮನೆಗೆ ಕರೆಯುವೆವು ಶ್ರೀದೇವಿ. ಒಡಲಲ್ಲಿ ಬೀಜವ ಪಡೆದು ಭೂಮಿ ತಾಯಿಯ ಮಡಿಲಲ್ಲಿ ತೆನೆಗಳನ್ನು ಅರಳಿಸುವ ತಾಯಿ. ನಮ್ಮನ್ನೆಲ್ಲ ಕೈ ಹಿಡಿದು ಕಾಯುವಂತಹ ಕಲ್ಪವೃಕ್ಷ ಕೂರ್ಗಿ ಅಲ್ಲವೇ? ಹೊಲ ಗದ್ದೆಗಳಲ್ಲಿ ಹಸಿರಾಗಿ ನಗಲಿ ತುಂಬಿರಲಿ ಸಿರಿ ಸಂಪತ್ತಿನ ಕಾಂತಿ. ಪಂಚಮಿ ಹಬ್ಬದಲ್ಲಿ ನಾವೆಲ್ಲ ನಿನಗೆ ಶಿರಬಾಗಿ ನಮಿಸುವೆವು. ರೈತರ ಬಾಳಲ್ಲಿ ಪ್ರತಿದಿನವೂ ಸಮೃದ್ಧಿಯ ಬೆಳಕನ್ನೇ ಹರಿಸುತ್ತಾಯಿ. ಕೂರ್ಗ್ಯವ್ವ ತಾಯಿಯೇ ನಿನಗೆ ಬೆಳಗುವೆವು ಈ ಮಂಗಳಾರತಿ. ಹಿಂಗೆ ನೋಡ್ರಿ, ಹಿರಿಯರು ಕೇಳಿದ್ರೆ ಭಾರಿ ಚಂದವು ಹೇಳ್ತಾರೆ ಪದಗಳನ್ನು. ಮತ್ತು ಈ ಕೂರ್ಗಿ ಮುಂದೆ ನಾವು ಜೋಳದ ನಿಧಿ ಅಂತ ಹಾಕ್ತೀವಿ. ಬಸವಣ್ಣನ ಎತ್ತಿನ ಚಿತ್ರ ತೆಗಿತಾರೆ, ಬಸವಣ್ಣನ ಚಿತ್ರ ತೆಗಿತಾರೆ. ಇಲ್ಲಪ್ಪ ಅಂತಂದರೆ ಈಶ್ವರ ಮೂರ್ತಿ ಚಿತ್ರ ತೆಗಿತಾರೆ. ಜೊತೆಗೆ ಏಣಿ, ಕುಡುಗೋಲು. ನೋಡ್ರಿ, ನಮಗೆಲ್ಲ ರೈತರಿಗೆ ಏನೆಲ್ಲ ಉಪಯುಕ್ತ ಆಗಿರ್ತಾವಲ್ರಿ ಅಂಥ ವಸ್ತುಗಳನ್ನು ಚಿತ್ರ ತೆಗೆದು ಅದ್ರ ಕೂರ್ಗಿ ಬಾಜುನ ಒಂದು ಚರಿಗೆ ಅಥವಾ ಬಿಂದಿಗೆ ತುಂಬಿಟ್ಟು ಅದರಲ್ಲಿ ನೀರು ಅದೆಲ್ಲ ಹಾಕಿ ಅದನ್ನು ಪೂಜೆ ಮಾಡ್ತೀವಿ. ಅಲ್ಲಿ ದೇವಿ ನೆಲೆಸಿರ್ತಾಳ ಅನ್ನೋವಂಥದ್ದು ಒಂದು ನಂಬಿಕೆ. ಜೊತೆಗೆ 5 ನಿಧಿ ಅಂತ ಹಾಕ್ತೀವಿ. ಪಂಚಮಿ ಹಬ್ಬದಾಗನ ಈ ಕೂರ್ಗ್ಯವನ್ನ ಇಟ್ಟು ಆಚರಣೆ ಮಾಡುವಂಥ ಹಬ್ಬ ಯಾಕೈತಿ ಅನ್ನೋದಕ್ಕೆ ಒಂದು ನಿದರ್ಶನ ನೋಡ್ರಿ, ಇಲ್ಲೇ ಕೇಳ್ರಿ. ಹೊಲ ಗದ್ದೆಗಳಲ್ಲಿ ದುಡಿಯುವಂಥ ರೈತರಿಗೆ ಯಾವುದೇ ಸರ್ಪ ಭಯವಿಲ್ಲದೆ ಬೆಳೆ ಚೆನ್ನಾಗಿ ಬರಲಿ ಮತ್ತು ಮನ್ಯಾಗ ಸುಖ ಮತ್ತು ಸಂಪತ್ತು ನೆಲೆಸಲಿ ಅಂತ ಹೇಳಿ ನಾಗಪ್ಪ ಮತ್ತು ಕೂರ್ಗ್ಯವನ್ನ ಇಬ್ಬರನ್ನು ಒಂದೇ ಸಂದರ್ಭದಾಗ ನಮ್ಮ ಹಿರಿಯರು ಆಚರಿಸ್ಕೊತ ಬಂದಾರ. ಮತ್ತು ಅದನ್ನು ಈಗಿನ ಯುವ ರೈತರು ಕೂಡ ಅದನ್ನ ಆಚರಿಸ್ಕೊತ ಹೊಂಟಾರ. ನಮ್ಮ ರೈತರು ಈ ರೀತಿನೂ ಆ ಕೂರ್ಗ್ಯವ್ವ ತಾಯಿನ ಮತ್ತು ನಾಗದೇವತೆನ ಬೇಡ್ಕೊತಿರ್ತಾರೆ. ಆಷಾಢ ಕಳೆದು ಶ್ರಾವಣ ಬಂದಾಗ ಹಸಿರು ಹುಟ್ಟ ನಿಂತಹ ಭೂಮಿಗೆ ಕೂರ್ಗ್ಯವ್ವ ತಾಯಿಗೆ ಶಿರಬಾಗಿ ನಮಿಸಿ ಮತ್ತು ಈ ರೀತಿನೂ ಬೇಡ್ಕೊತಿರ್ತಾರೆ. ರೈತನ ಶ್ರಮಕ್ಕೆ ತಕ್ಕ ಫಲ ಸಿಗುವಂತೆ ಹಾರೈಸುತ್ತಾಯಿ ಅಂತೇಳಿ ಎಲ್ಲ ರೈತರು ಭಕ್ತಿಯಿಂದ ಈ ರೀತಿ ದೇವರನ್ನ ಬೇಡ್ಕೊತಾರ. ಇದಾಗಿತ್ತು ನೋಡ್ರಿ ಕೂರ್ಗ್ಯವ್ವ ತಾಯಿಯ ಒಂದು ಮಹತ್ವ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲಾರ್ದಂಗೆ ನೋಡಾತ್ತೀರಿ, ಹಂಗೆ ಫಸ್ಟ್ ಟೈಮ್ ಯಾರೆಲ್ಲ ನೋಡಾತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ. ನಿಮ್ಮ ಸಬ್ಸ್ಕ್ರೈಬಿಂದ ನನಗೂ ಒಂದು ಸಪೋರ್ಟ್ ಸಿಕ್ಕಂಗೆ ಆಕೈತಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.
ದೇಶದ ಬೆನ್ನೆಲುಬಾದಂಥ ರೈತನಿಗೆ ಅವನ ಶ್ರಮಕ್ಕೆ ಫಲ ಸಿಗಲಿ.